ಗ್ಯಾಸ್ ದುರಸ್ತಿಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಈಗ ತಮಿಳ್ನಾಡು ಹೊಸೂರ ಹತ್ರಕ್ಕೆ ಹೋಗ್ಬಿಟ್ಟು ಸೌದೆ ಉರಿಯಲ್ಲಿ ಉರಿರ್ತಕ್ಕಂಥ ಒಂದು ಸ್ಟವ್ ತಂದಿದ್ದೀವಿ. ಇದು ಯಾವ ಥರ ಅಂದರೆ ಡಿಮ್ಯಾಂಡ್ ಇದಕ್ಕೆ, ಇದನ್ನು ನಾವು ಬೇಕಾದ್ರೆ ಈಗಿನ ಕಾಲದಲ್ಲಿ ಬೇಕಾದ್ರೆ ಒಂದು ಡ್ರಗ್ಸ್ ಹುಡುಕ್ಬಿಡ್ಬೋದು. ಡ್ರಗ್ಸ್ನ ಹೋದ್ರೂ ಬೇಕಾದ್ರೆ ಸಿಕ್ಬಿಡುತ್ತೆ ನೆಶೆ ಪದಾರ್ಥ. ಇದಂತೂ ಸಿಗಲ್ಲ, ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಇದು. ಬನ್ನಿ ಇದನ್ನು ನಾವು ನೀವು ಎಲ್ಲ ಸೇರಿ ಅನ್ಬಾಕ್ಸ್ ಮಾಡೋಣ. ಯಾವ ಥರ ಇರುತ್ತೆ ಅದ್ರ ಡೆಮೋ ಎಲ್ಲ ತೋರಿಸ್ತೀವಿ. ಇದು ನಮಗೆ ಹತ್ತತ್ರ ಬಿದ್ದಿದೆ, ಒಂದು 6-7 ಸಾವಿರ ರೂಪಾಯಿ ಹತ್ತತ್ರ ಬಿದ್ದಿದೆ ನಮಗೆ ಕಾಸ್ಟು. ಈ ರೇಟ್ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಜಾಸ್ತಿ ಆಗ್ಬೋದು. ರೇಟು ಫಿಕ್ಸ್ ರೇಟ್ ಇಲ್ಲ. ಇದ್ರ ಜೊತೆ ಏನೇನೋ ಕೊಟ್ಟಿದ್ದಾರೆ. ಫಸ್ಟು ಇದು ಸ್ಟ್ಯಾಂಡು, ಇಡ್ಲಿ ಪಾತ್ರೆ ಇಟ್ಕೊಳ್ಳೋಕ್ಕಿದೆ ಮೇಲೆ ಏನು ಬೇಕಾದ್ರೂ ಇಡ್ಬೋದು ನೀವು. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟು ಇದಲ್ಲ, ಕೊಟ್ಟಿಗೆ ಬಂತು. ಇದೇ ಮೇನ್ ಇಂಗ್ರೀಡಿಯೆಂಟು ನೋಡ್ಬೋದು ನೀವು. ಇದ್ರೊಳಗೆ ಸೌದೆ ಹಾಕ್ಬೋದು. ನಿಮಗೆ ಸೌದೆ ಚಕ್ಕೆ ಎಲ್ಲ ಇರೋದನ್ನ ಹಾಕೋದು. ಇದ್ರೊಳಗೆ ಹಾಕ್ಕೊಂಡು ಇದರಲ್ಲಿ ಒಳಗಡೆ ಒಂದು ಫ್ಯಾನ್ ಇರುತ್ತೆ. ಆ ಫ್ಯಾನ್ನ ಇದರಲ್ಲಿ ಕಂಟ್ರೋಲ್ ಮಾಡೋದು. ಇಲ್ಲಿದೆ ನೋಡಿ ಕಂಟ್ರೋಲಲ್ಲಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಸ್ಪೀಡ್ನ ನೀವು ಕಂಟ್ರೋಲ್ ಮಾಡಿ. ಇದನ್ನು ಆನ್ ಮಾಡಿ ನಿಮಗೆ ಡೆಮೋನು ಸಹ ತೋರಿಸ್ತೀವಿ. ಕಾಯ್ತೆ ಇದನ್ನ ಕನೆಕ್ಷನ್ ಮಾಡಿದ್ದೀವಿ. ಸೇಮ್ 12 ವೋಲ್ಟ್ ಚಾರ್ಜರಿಂದ DC to AC ಕನೆಕ್ಟರು ಇಲ್ಲಿಗೆ ಕನೆಕ್ಟ್ ಮಾಡೋದು. ಇದನ್ನು ಕನೆಕ್ಟ್ ಮಾಡಿದ್ರೆ ನೋಡಿ, ಇದನ್ನ ಆನ್ ಮಾಡಿದ್ರೆ ನೋಡಿ ಬ್ಯಾಟ್ರಿಯಿಂದಲೂ ಓಡುತ್ತೆ. ನೀಟಾಗಿ ಕಂಬಸ್ಟನ್ ಆಗಲಿ ಅಂತ ಗ್ರೀನ್ ಕಲರ್ ಡೀಸೆಲ್ ಹಾಕಿದ್ದೀವಿ. ಗ್ರೀನೇ ಬರೋದು ಡೀಸೆಲ್.